ಇಂಟ್ರೆಸ್ಟ್ಗಳಿಗೆ ನನ್ನ ಕಲೀಗ್ ನೀತಿ ಮತ್ತೊಂದು ಸ್ಟುಡಿಯೋದಿಂದ ರೆಡಿಯಾಗಿದ್ದಾರೆ. ನೀತಿ, ಅಪ್ಡೇಟ್ಸ್ ಏನಿದೆ ಅಂತ ಈಗ ಈ ಕ್ಷಣದ ಅಪ್ಡೇಟ್ಸ್ ಏನಿದೆ? ಈ ದಾಳಿಗಳಾದ ಮೇಲೆ ಪ್ರತಿರೋಧದ ದಾಳಿಗೆ ಏನಾದರೂ ಪಾಕಿಸ್ತಾನ ಸಜ್ಜಾಗ್ತಾ ಇದೆಯಾ? ಅಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ. ಪೆಟ್ರೋಲ್ ಪಂಪ್ಗಳಲ್ಲಿ ಪೆಟ್ರೋಲ್ ಸಿಗ್ತಾ ಇಲ್ಲ, ಅಲ್ಲಿ ಕೊಡಲ್ವಂತೆ ಅಲ್ಲಿ ಭಾರತದಲ್ಲೂ ಕೂಡ ಶ್ರೀನಗರ ಆ ಭಾಗದ 11 ಏರ್ಪೋರ್ಟ್ಗಳನ್ನು ಸದ್ಯಕ್ಕೆ ಕಾರ್ಯಾಚರಣೆ ಸ್ಥಗಿತ ಮಾಡಲಾಗಿದೆ. ಸಿಚುವೇಶನ್ ಹೇಗಿದೆ ಅಂತ ನೀತಿ? ಈಗ ಇಮಿಡಿಯೇಟ್ ಆಗಿ ಈ ವಿಚಾರ ಯಾವಾಗ ಜೋರಾಗಕ್ಕೆ ಶುರು ಆಯಿತೋ ಎಲ್ಲ ಕಡೆಯಲ್ಲೂ ಕೂಡ ಭಾರತ ಈಗ ಮತ್ತಷ್ಟು ಅಟ್ಯಾಕ್ಗಳನ್ನು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಸಹಜವಾಗಿ ಭಾರತೀಯ ಪ್ರಜೆಗಳು ಮಾಡ್ತಾ ಇದ್ದಾರೆ. ಸೊ ಭಾರತ ಈಗ ಸಕಲವಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಈಗ 3 ಸೇನೆಯ ಮುಖ್ಯಸ್ಥರ ಜೊತೆಗೆ ಮಾತುಕತೆಯನ್ನು ನಡೆಸಲಾಗ್ತಾ ಇದೆ. ಸುಮಾರು ಅರ್ಧ ಗಂಟೆಯಿಂದ ಈ ಮಾತುಕತೆ ನಡೀತಾ ಇರೋದು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸರ್ವಪಕ್ಷ ಸಭೆಯನ್ನು ಕರೆದಿದ್ದಾರೆ. ಇಮಿಡಿಯೇಟ್ ಆದಂತ ಒಂದು ಮೀಟಿಂಗ್ ಅನ್ನು ಕೂಡ ಕರೆಯಲಾಗಿದೆ. ಸೊ ಇಲ್ಲಿ ನೋಡ್ತಾ ಇರೋದ್ರ ಪ್ರಕಾರವಾಗಿ ಪಾಕಿಸ್ತಾನ ಹಾಗಿದ್ರೆ ಈಗ ಅಟ್ಯಾಕ್ ಮಾಡುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ. ಓಕೆ, ಭಾರತೀಯರು ಅಟ್ಯಾಕ್ ಮಾಡಲಾಗಿದೆ, ಪಾಕಿಸ್ತಾನದಿಂದ ಅಟ್ಯಾಕ್ ಆದ್ರೆ ನಮ್ಮ ಪರಿಸ್ಥಿತಿಗೇನು, ನಾವು ಹೆಂಗೆ ಸಿದ್ಧವಾಗಿದ್ದೀವಿ, ಸನ್ನದ್ಧವಾಗಿದ್ದೀವಿ ಅಂತ. ಸದ್ಯದ ಮಾಹಿತಿಯ ಪ್ರಕಾರ ಪಾಕಿಸ್ತಾನ ಅಟ್ಯಾಕ್ ಮಾಡೋದು ಡೌಟ್ ಆದ್ರೂ ಕೂಡ LOC ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಬಹುದು ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಈಗಾಗಲೇ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ ಮತ್ತು ಅಲ್ಲಿರುವಂತಹ ನಗರ ಪ್ರದೇಶದ ಜನರಿಗೂ ಕೂಡ ಮಾಹಿತಿಯನ್ನು ನೀಡಲಾಗಿದೆ, ಅವ್ರನ್ನೆಲ್ಲ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತ. ನಿನ್ನೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ತಯಾರಿಗಳನ್ನು ಮಾಡಲಾಗ್ತಾ ಇತ್ತು. ಆ ಭಾಗದಲ್ಲಿ ಬಂಕರ್ಗಳ ವ್ಯವಸ್ಥೆ ಹೆಂಗಿದೆ ಅಂತ, ಸ್ವಲ್ಪ ಮಟ್ಟಿಗೆ ಬಂಕರ್ಗಳ ವ್ಯವಸ್ಥೆಯು ಕೂಡ ಹಾಳಾಗಿದೆ, ಸರಿ ಇಲ್ಲ, ಹಳೆಯದಾಗಿದೆ, ಛಾವಣಿ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ ಅನ್ನುವಂಥ ಕಂಪ್ಲೇಂಟ್ಸ್ ಕೂಡ ಇತ್ತು. ಅದೆಲ್ಲವನ್ನ ಕೂಡ ಭದ್ರ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಇಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂಥದ್ದು. ಯಾವುದೇ ಪರಿಸ್ಥಿತಿ ಆದ್ರೂ ಕೂಡ ಎದುರಿಸಕ್ಕೆ ನಾವು ತಯಾರಾಗಿದ್ದೀವಿ, ಸನ್ನದ್ಧರಾಗಿದ್ದೀವಿ ಅನ್ನುವಂಥ ರೀತಿಯಲ್ಲಿಗೆ ಈಗ ಹೈ ವೋಲ್ಟೇಜ್ ಮೀಟಿಂಗ್ಗಳು ನಡೀತಾ ಇದೆ. ಸೊ ಇಮಿಡಿಯೇಟ್ ಆಗಿ ಯಾವ ರೀತಿಯಾದಂಥ ಆಕ್ಷನ್ಸ್ ಪಾಕಿಸ್ತಾನ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಭಾರತ ಕೂಡ ನಾವು ಸರ್ವಸನ್ನದ್ಧವಾಗಿದ್ದೀವಿ ಅನ್ನುವಂಥ ಡೀಟೇಲ್ಸ್ ಅನ್ನ ನೀಡ್ತಾ ಇರೋದು. ಇನ್ನು ಕಳೆದ 10 ದಿನದಿಂದಲೂ ಕೂಡ ಆ ಭಾಗದಲ್ಲಿ ಗಡಿರೇಖೆಯಲ್ಲಿ ಆ ಭಾಗದಲ್ಲಿ ಅಲ್ಲಿನ ಜನರನ್ನು ಕೂಡ ಮಾನಸಿಕವಾಗಿ ಸಿದ್ಧ ಮಾಡಿದ್ರು ನಮ್ಮ ಭಾರತೀಯ ಸೇನೆ. ರಾತ್ರಿ ಹೊತ್ತು ಕರೆಂಟನ್ನು ಆಫ್ ಮಾಡಬೇಕು ಅನ್ನೋದಾಗಿರ್ಬೋದು, ಅಥವಾ ಕಾರ್ಯಾಚರಣೆ ಹೀಗೆ ನಡೆಯುತ್ತೆ ಅನ್ನೋದಾಗಿರ್ಬೋದು, ಅಥವಾ ತಯಾರಿ ಮಾಡ್ಕೊಳ್ಳೋದಾಗಿರ್ಬೋದು, ಅಲ್ಲಿನ ಜನರು ಮಾನಸಿಕವಾಗಿ ಓಕೆ ಇಲ್ಲೊಂದು ಅಟ್ಯಾಕ್ ಆದ್ರೂ ಕೂಡ ನಾವು ಅದನ್ನು ಹೆಂಗೆ ಎದುರಿಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ಭಾರತ ಸೇನೆ ಅಲ್ಲಿನ ನಮ್ಮ ನಾಗರಿಕರಿಗೆ ಹೇಳಲಾಗಿತ್ತು. ಸೊ ಈಗ ಸಿಗ್ತಿರುವಂಥ ಅಪ್ಡೇಟ್ ಪ್ರಕಾರ ಈಗ ಗಡಿಯಲ್ಲಿ ಗುಂಡಿನ ಚಕಮಕಿ ಮತ್ತಷ್ಟು ಹೆಚ್ಚಾಗಿದೆ. ನಮ್ಮ ಭಾರತ ಮೂಲದ 3 ನಾಗರಿಕರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗ ಸದ್ಯದ ಅಪ್ಡೇಟ್ ಸಿಗ್ತಾ ಇರುವಂಥದ್ದು. ಅಂದ್ರೆ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾನೆ ಇತ್ತು, ಈಗ ಮತ್ತಷ್ಟು ಹೆಚ್ಚಾಗಿ ಗುಂಡಿನ ಮೊರೆತ ಕೇಳಿ ಬರ್ತಾ ಇರುವಂಥದ್ದು. 3 ಇದರಲ್ಲಿ ಭಾರತೀಯರು ಡೆತ್ ಆಗಿದ್ದಾರೆ, ನಾಗರಿಕರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅದಕ್ಕೆ ಪ್ರತಿದಾಳಿಯನ್ನ ನಮ್ಮ ಭಾರತೀಯ ಸೇನೆ ಕೂಡ ಮಾಡ್ತಾ ಇದೆ. ಇದು ಒಂದ್ ಕಡೆಯಲ್ಲಾದ್ರೆ, ಇನ್ನೊಂದು ಕಡೆಯಲ್ಲಿ ಈಗ ಆಲ್ರೆಡಿ ನಮ್ಮ ಮಿತ್ರ ರಾಷ್ಟ್ರಗಳಿಗೂ ಕೂಡ ನಾವು ಹೇಳಾಗಿದೆ, ಹೌದು ನಾವು ಅಟ್ಯಾಕ್ ಮಾಡಿದ್ದೀವಿ ಅಂತ. ಪಾಕಿಸ್ತಾನ ನಾವು ಅಟ್ಯಾಕ್ ಮಾಡಿಲ್ಲ ಅಂತ ಈ ಹಿಂದಿನ ಎಲ್ಲ ಅಟ್ಯಾಕ್ಗಳನ್ನ ನಾವು ಮಾಡಿಲ್ಲ, ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಸಾಕ್ಷಿಯನ್ನ ಕೇಳ್ತಾ ಇದ್ರು. ಆದ್ರೆ ಭಾರತ ಇದನ್ನ ಒಪ್ಕೊಳ್ಳೋದ್ರ ಜೊತೆಗೆ ನಾವಿಲ್ಲಿ ಸೇನೆಯನ್ನಾಗಿರ್ಬೋದು ಅಥವಾ ಪಾಕಿಸ್ತಾನದ ನಾಗರಿಕರನ್ನಾಗಿರ್ಬೋದು ನಾವಿಲ್ಲಿ ಟಾರ್ಗೆಟ್ ಮಾಡಿಯೇ ಇಲ್ಲ, ಮಾಡಿರೋದು ಉಗ್ರರನ್ನ ಅನ್ನೋದನ್ನ ಹೇಳಲಾಗಿದೆ. ಬಟ್ ಭಾರತ ಶಾಂತಿಯುತವಾಗಿ ವರ್ತಿಸಬೇಕಿತ್ತು ಅಂತ ಹೇಳ್ತಿರುವಂತ ರಾಷ್ಟ್ರಗಳಿಗೂ ಕೂಡ ಎಷ್ಟು ದಿನ ಅಂತ ನಾವು ಶಾಂತಿಯುತವಾಗಿ ವರ್ತಿಸಬೇಕು ಅನ್ನುವಂಥ ಉತ್ತರವನ್ನು ಕೂಡ ಈ ಮುಖಾಂತರವಾಗಿ ಕೊಡಲಾಗಿದೆ. ಒಂದು ಇನ್ನೊಂದು ಇಲ್ಲಿ ಈ ಅಟ್ಯಾಕ್ ಬಗ್ಗೆ ನಾವು ನೋಡೋದಾದ್ರೆ, ಈ ಏರ್ ಸ್ಟ್ರೈಕ್ ಆಗಿರ್ಬೋದು, ಹಿಂದಿನ ಪುಲ್ವಾಮಾ ಅಟ್ಯಾಕ್ ಸಂದರ್ಭದಲ್ಲಿ ನಾವು ಏನು ಈ ಕಾಶ್ಮೀರ ಆಕ್ರಮಿತ ಏನು ಪಾಕಿಸ್ತಾನದಿತ್ತು ಅಲ್ಲಿ ಮಾತ್ರ ನಾವು ಅಟ್ಯಾಕ್ ಅನ್ನ ಮಾಡ್ತಾ ಇದ್ವಿ. ಬಟ್ ಈ ಬಾರಿ ಏನಾಗಿದೆ, ನಾವು ಪಾಕಿಸ್ತಾನದ ವಾಯುನೆಲೆ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು. ಇದಕ್ಕೆ ಪ್ರಮುಖವಾಗಿ ಹೇಳ್ತಾ ಇರೋದ್ರ ಪ್ರಕಾರ ಈ ಟೈಮಿಂಗ್ಸ್ ಅನ್ನೋದು ಏನಿದೆ, ಈ ಟೈಮಿಂಗ್ಸ್ ಕೂಡ ಕರೆಕ್ಟ್ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಟಾರ್ಗೆಟ್ ಸೆಟ್ ಮಾಡಿದಂಥ ರೀತಿ ಕೂಡ ಕರೆಕ್ಟ್ ಆಗಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಟಾರ್ಗೆಟ್ ಸೆಟ್ ಮಾಡಿದ್ದು ಆ ಪ್ರದೇಶಗಳಲ್ಲಿ ಕಂಪ್ಲೀಟ್ ಆದಂಥ ಸ್ಯಾಟಲೈಟ್ ಫೋಟೋಸ್ಗಳಾಗಿರ್ಬೋದು, ಡ್ರೋನ್ ಮುಖಾಂತರವಾಗಿ ಮಾಹಿತಿಯನ್ನು ತಗೊಂಡಿದ್ದಾಗಿರ್ಬೋದು, ಎಲ್ಲೆಲ್ಲಿ ಉಗ್ರರ ನೆಲೆಗಳಿಗಿದೆ, ಈ ಬಹಲಾಪುರ ಆಗಿರ್ಬೋದು, ಮುರೇಡ್ಕೆ ಆಗಿರ್ಬೋದು, ಗುಲ್ಪುರ ಆಗಿರ್ಬೋದು, ಈ 9 ದಾಳಿಗಳಿಗೆ ಏನಾಗಿದೆಯೋ ಇಲ್ಲೆಲ್ಲರೂ ಉಗ್ರರನ್ನ ತಯಾರು ಮಾಡ್ತಾ ಇದ್ರು, ಬಾಂಬ್ಗಳನ್ನ ತಯಾರಿಕೆ ಮಾಡ್ತಾ ಇದ್ರು, ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ರು, ಅಥವಾ ಆ ಮುಖಾಂತರವಾಗಿ ಭಾರತಕ್ಕೆ ಉಗ್ರರನ್ನ ಕಳಿಸುವಂತ ದಾರಿಗಳನ್ನ ಕಂಡುಕೊಂಡಿದ್ರು, ಅಲ್ಲಿ ಅಟ್ಯಾಕ್ ಮಾಡಿರೋದು. ಸೊ ಆ ಟಾರ್ಗೆಟ್ ಫಿಕ್ಸ್ ಮಾಡಿದ್ಯಲ್ಲ, ಆ ಟಾರ್ಗೆಟ್ ಫಿಕ್ಸ್ ಮಾಡಿರೋದು ಕೂಡ ಸಕ್ಸಸ್ ಆಗಿದೆ. ಅದರ ಜೊತೆಗೆ ಟೈಮಿಂಗ್ ಮಧ್ಯರಾತ್ರಿ 1:44 2:07 ತನಕ ಈ ಒಂದು
ಸುಮಾರು 23 ನಿಮಿಷಗಳ ಕಾಲ ಈ ಒಂದು ಅಟ್ಯಾಕ್ ಆಗುತ್ತೆ. ಈ 23 ನಿಮಿಷಗಳ ಅಟ್ಯಾಕ್ನಲ್ಲಿ ಮೊದಲಿಗೆ ನಮಗೆ ಮಾಹಿತಿ ಸಿಗೋ ಪ್ರಕಾರ 50 ಜನ ಉಗ್ರರನ್ನ ಉಡೀಸ್ ಮಾಡಲಾಗಿದೆ ಅಂತ. ಅದಾದ್ಮೇಲೆ ಸ್ವಲ್ಪ ಹೊತ್ತು ಕಳೀತಾ ಇದ್ದ ಹಾಗೆ 70 ಜನ ಅಂತ. ಈಗ ಬರ್ತಿರುವಂತ ಅಪ್ಡೇಟ್ ಪ್ರಕಾರ 90 ಉಗ್ರರನ್ನ ಮಟಾಶ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಈ ಸಂಖ್ಯೆ ಅಂದ್ರೆ ಉಗ್ರರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಬಹುದಾದಂತ ಸಾಧ್ಯತೆಯೂ ಇದೆ. ಯಾಕೆ ಮಧ್ಯರಾತ್ರಿಯಲ್ಲೇ ಅಟ್ಯಾಕ್ ಮಾಡಿದ್ರು ಭಾರತೀಯರು ಅನ್ನುವಂತ ಪ್ರಶ್ನೆಗೂ ಕೂಡ ಉತ್ತರವನ್ನ ಇದೀಗ ಕೊಡಲಾಗಿದೆ. ಸೊ ಹಗಲಾಗಿದ್ರೆ ಜನ ಓಡಾಡ್ತಾ ಇರ್ತಿದ್ರು ಆ ಕಾರಣಕ್ಕಾಗಿ, ಮತ್ತು ಹಗಲಾಗಿದ್ರೆ ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತಿದ್ರು. ಬಟ್ ನೈಟ್ ಆಗಿರೋದ್ರಿಂದ ಕರೆಕ್ಟ್ ಆಗಿ ಜನಗಳಿಗೂ ಕೂಡ ತೊಂದರೆ ಆಗಲ್ಲ, ಆ ಬಿಲ್ಡಿಂಗ್ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ ಟೈಮಿಂಗ್ಸ್ ಅನ್ನು ಕೂಡ ಫಿಕ್ಸ್